ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಣ್ಣಂದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಏನಂತಂದರೆ ಅವನಿಗೆ ಕೆಲಸ ಬೇರೆ ಇತ್ತು ಅಂದ್ಬಿಟ್ಟು ಮಾರ್ನಿಂಗ್ ಹೋಗೋಕ್ಕಾಗಿರಲಿಲ್ಲ. ಸೊ ಈವ್ನಿಂಗ್ ಹೋಗೋಣ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ದ, ದಿ ಸೋಡಾ ಫ್ಯಾಕ್ಟ್ರಿಗೆ ಹೋಗೋಣ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ನಾನು ರೆಡಿಯಾಗಿ ನಾನು ನನ್ನ ಮಗ 3 ಜನನೂ ನೋಡಿ ಹೋಗ್ತಾಯಿದ್ವಿ. ನಮ್ಮ ಯಜಮಾನ್ರಿಗೆ ಕೆಲಸ ಇತ್ತು, ಸೊ ಅವರು ಬರಲ್ಲ ಅಂತ ಅಂದರು. ಸೊ ನಾವು 3 ಜನನೇ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ದಿ ಸೋಡಾ ಫ್ಯಾಕ್ಟ್ರಿ ಅಂತ. ಅದು ತುಂಬಾ ಚೆನ್ನಾಗಿತ್ತು. ಅದ್ರದ್ದು ಆ್ಯಂಬಿಯನ್ಸು, ಅಲ್ಲಿರೋ ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರಾದರೂ ನಾಗರಬಾವಿ ಸೈಡು ನೀವೆಲ್ಲಾದರೂ ಬರ್ತಡೇಗೆ ಈ ಥರ ಎಲ್ಲಾದರೂ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸೋಡಾ ಫ್ಯಾಕ್ಟ್ರಿ ಅಂತೂ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಊಟನೂ ಅಷ್ಟೇ, ಊಟದಿಂದ ಹಿಡಿದು ಕೇಕ್ ತೊಗೊಂಡ್ವಿ, ಅದು ತುಂಬ ಚೆನ್ನಾಗಿತ್ತು. ಎಲ್ಲ ಹೇಳಬೇಕು ಅಂದರೆ ಆಲ್ಮೋಸ್ಟು ತುಂಬ ಇಷ್ಟ ಆಯಿತು ನಮಗೆ. ಇದೇ ಫಸ್ಟು ನಾನು ಹೋಗಿದ್ದಿದ್ದು ಇಲ್ಲಿಗೆ. ಅಂದರೆ ನಾವು ಅದೇ ನಮ್ಮ ಅಣ್ಣನ ಬರ್ಡೇ, ನಮ್ಮ ಅಣ್ಣಂದು ಆ್ಯನಿವರ್ಸರಿ ಇದಕ್ಕೆಲ್ಲಾದರೂ ಹೋಗ್ತಾ ಇರ್ತೀವಿ. ಇದರಲ್ಲೆಲ್ಲ ಲೆವೆಲ್ಸು ಮತ್ತು ಸುಖ ಇವೆಲ್ಲದಕ್ಕೂ ಹೋಗಿದ್ವಿ. ಅದು ಎಲ್ಲ ನೋಡಿದ್ರೆ ಇದೊಂದು ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಆಮೇಲೆ ಹೋಗಿ ನಾವು ಇದು ಎಲ್ಲ ಊಟ ಎಲ್ಲ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮಣ್ಣ ಬುಕ್ ಮಾಡ್ತಾಯಿದ್ದ. ಅಲ್ಲೆಲ್ಲ ಗೊತ್ತಲ್ಲ, ಮೇಯ್ನು ಇದರಲ್ಲಿ ಆನ್ಲೈನಲ್ಲೇ ಮಾಡಬೇಕಲ್ಲ, ಅದಕ್ಕೆ ಅವ್ನು ಬುಕ್ ಮಾಡಲಿ ಅಂದ್ಬಿಟ್ಟು ನಾವು ಹೋಗಿ 1-2 ಫೋಟೋ ತಗೊಂಬಂದ್ಬಿಡೋಣ ಆ ಟೈಮಲ್ಲಿ ಅಂದ್ಬಿಟ್ಟು. ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು, ಸೊ ಅವರೆಲ್ಲ ಆಡಲಿ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಹೋದ್ವಿ 1-2 ಫೋಟೋ ತಗೊಬರೋಣ ಅಂತ. ನೈಟಲ್ಲಿ ಅಷ್ಟು ಕ್ಲಿಯರಾಗಿ ಫೋಟೋಸ್ ಎಲ್ಲ ಬರ್ತಿರಲಿಲ್ಲ. ಬೆಳಗ್ಗೆ ಹೊತ್ತು ಹೋದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವು ನೈಟ್ ಹೋಗಿದ್ದಿದ್ದಲ್ಲ, ಲೈಟಿಂಗ್ಸು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ನೋಡಿ ನಮ್ಮ ಅಣ್ಣನ ಮಗಳು, ನನ್ನ ಮಗಳು ಎಲ್ಲ ಡ್ಯಾನ್ಸ್ ಹೆಂಗೆ ಆಡ್ತಾರೆ ಅಂತ. ಅವ್ರಿಗೆಲ್ಲ ಡ್ಯಾನ್ಸ್ ಆಡೋದು, ಈ ಥರ ಎಲ್ಲ ಆಚೆ ಹೋಗೋದು ಎಲ್ಲ ತುಂಬ ಇಷ್ಟ. ನಮ್ಮ ಅಣ್ಣನ ಮಗ ಅಂತೂ ನೋಡಿ ಯಾವ ಥರ ಇದು ಮಾಡ್ತಾನೆ ಅಂತ. ನನ್ನ ಮಗ ಹಿಂದೆನೇ ನಮ್ಮ ಅಣ್ಣನ ಮಗ ಇರ್ತಾನೆ. ಅವನಿಗೆ ತುಂಬ ಇಷ್ಟ ನನ್ನ ಮಗನ ನೋಡಿದ್ರೆ. ಸೊ ನೋಡಿ, ಬಿದ್ದು ಒದ್ದಾಡೋದು ಎಲ್ಲ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ಆ ಮಕ್ಕಳನ್ನ ನೋಡ್ತಾಯಿದ್ರೆ ನಮಗೂ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತ. ಆಮೇಲೆ ನಮ್ಮ ಅತ್ತಿಗೆ ಹೋಗಿ ಕೇಕ್ ತೊಗೊಂಡು ಬಂದಳು. ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ನಾವು ಎಲ್ಲ ತಯಾರಿ ಮಾಡ್ಕೊಂಡ್ವಿ. ನೋಡಿ, ಕೇಕ್ ಕಟ್ ಮಾಡಿಸ್ತಾಯಿದ್ದೀವಿ ಈಗ ನಮ್ಮ ಅಣ್ಣನ ಹತ್ರ. ತುಂಬಾ ಚೆನ್ನಾಗಿ ಕೇಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾವುದೋ ಅಲ್ಲೇ ತೊಗೊಂಡಿದ್ಲವಳು ಚಿಕ್ಕದು, ತುಂಬ ಚೆನ್ನಾಗಿತ್ತು. ಅಷ್ಟರಲ್ಲಿ ಇದೆಲ್ಲ ಕಲ್ಲಂಗಡಿ ಹಣ್ಣೆಲ್ಲ ಕೊಟ್ಟಿದ್ದರು. ಎಲ್ಲರೂ ಮಕ್ಕಳೆಲ್ಲ ಕಲ್ಲಂಗಡಿ ಹಣ್ಣುಗಳು ತಿಂದ್ಕೊಂಡು ಎಲ್ಲ ಕೂತ್ಕೊಂಡಿದ್ದು. ಎಲ್ಲ ಆರ್ಡ್ರ್ ಮಾಡಿದ್ದ ಅವನೇನೆ. ನೆನ್ನೆ ಎಲ್ಲೇ ಹೋದರೂ ಅಷ್ಟೇ, ನಾವೇನೋ ಅದು ಇದು ಅಂತ ಏನು ಹೇಳಲ್ಲ. ನಮ್ಮ ಅಣ್ಣನೇ ಎಲ್ಲ ಆರ್ಡ್ರ್ ಮಾಡ್ತಾನೆ ಅವನೇನೆ, ಯಾವ್ದು ಬೇಕು ಏನು ಅಂತ. ಅದಕ್ಕೆ ಪಿಜ್ಜಾ ಬೇರೆ ತರಿಸಿದ್ದ. ಪಿಜ್ಜಾ ಬೇರೆ ಎಲ್ಲ ತೊಗೊಂಬಂದು ಕೊಟ್ಟರು ಪಿಜ್ಜಾನ. ನನ್ನ ಮಗನಿಗೆ ಈ ಪಿಜ್ಜಾ, ಅದಕ್ಕೆ ಸಾಸ್ ಹಾಕ್ಕೊಂಡು ತಿನ್ನೋದು ಇದೆಲ್ಲ ತುಂಬ ಇಷ್ಟ. ನನ್ನ ಮಗನಿಗೆ ಮತ್ತು ನಮ್ಮ ಅಣ್ಣನ ಮಗಳಿಗೆ ಮತ್ತು ನನ್ನ ಮಗಳಿಗೂ ಅಷ್ಟೇ. ಆಲ್ಮೋಸ್ಟು ಮಕ್ಕಳು ಎಲ್ಲರೂ ಪಿಜ್ಜಾ ಅಂದರೆ ತುಂಬ ಇಷ್ಟಪಡ್ತಾರೆ. ಬಟ್ ನಾನು ಜಾಸ್ತಿ ಕೊಡಿಸಲ್ಲ ಪಿಜ್ಜಾ ಎಲ್ಲ. ಅದಕ್ಕೇ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ತಗೊಂಡು ತಿಂತೀವಿ ಇದನ್ನು, ಪಿಜ್ಜಾ ಅದು ಇದು ಅಂತ. ನೋಡಿ, ಪಿಜ್ಜಾ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆರ್ಡ್ರ್ ಮಾಡಿದ್ದು. ಪಿಜ್ಜಾದ್ದು ಬೇರೆ ಕಡೆ ಎಲ್ಲ ತಿಂದಿದ್ದೀನಿ ನಾನು, ಬಟ್ ಇಲ್ಲಿಂದು ಇದೇ ತಿಕ್ನೆಸ್ಸು ಆಗಲಿ ಏನೇ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿತ್ತು. ನನಗಷ್ಟು ಮಾಮೂಲಿ ಇದರಲ್ಲೆಲ್ಲ ಕೊಡ್ತಾರಲ್ಲ, ಡಾಮಿನೋಸು ಇದರಲ್ಲೆಲ್ಲ, ಅದೇನು ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಇದರಲ್ಲಿ ಇದ್ದಿದ್ದು ಪಿಜ್ಜಾ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನೋಡಿ ಆಮೇಲೆ ತಿಂದ್ವಿ, ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ಅದು ಬೇರೆ ನಾವು 3 ಜನ ಅಲ್ಲ ಹೋಗಿದ್ದಿದ್ದು, ಇನ್ನು ಮಕ್ಕಳು 4 ಜನ. ನಮ್ಮ ಅಮ್ಮನೂ ಬರಬೇಕಿತ್ತು, ಬಟ್ ಅವರು ಶಿರ್ಡಿಗೆ ಹೋಗಿದ್ರು ಅಂದ್ಬಿಟ್ಟು ಅವರು ಬರಲಿಲ್ಲ.
ನಾವು ಆಮೇಲೆ ಎಲ್ಲ ಜ್ಯೂಸ್ ಎಲ್ಲ ತೊಗೊಂಡು ಕುಡಿದ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಡೋಣ. ಟೈಮ್ ಆಗಿಬಿಟ್ಟಿತ್ತು ಬೇರೆ. ನಮ್ಮ ಯಜಮಾನ್ರು ಮನೆಗೆ ಬರ್ತಾಯಿದ್ದೀನಿ ಅಂತ ಬೇರೆ ಫೋನ್ ಮಾಡಿದರು ನನಗೆ. ಸೊ ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ಅಲ್ಲಿಂದ. ಆಮೇಲೆ ನನ್ನ ಮಗ ನೋಡಿ ಇನ್ನೂ ಜ್ಯೂಸ್ ಕುಡಿತಾ ಇದ್ದ. ಮಕ್ಕಳೆಲ್ಲ ಅಂತೂ ತುಂಬಾ ಅವ್ರಿಗೆ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಅಲ್ಲಿಂದ ಡ್ಯಾನ್ಸು ಅದು ಇದು ಅಂತ ಆಡ್ಕೊಂಡು ಕೂತಿದ್ರು. ಲಾಸ್ಟಿಗೆ ಎಲ್ಲ ಹೊರಟು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ನಾನು ಹೋಗಬೇಕಿತ್ತಲ್ಲ ಮನೆಗೆ ಅಂದ್ಬಿಟ್ಟು ನೋಡಿ ಆಟೋದಲ್ಲಿ ಹೋಗ್ತಾಯಿದ್ವಿ. ಅಂದರೆ ಅವರೊಂದು ಆಟೋ ಮಾಡ್ಕೊಂಡಿದ್ರು, ನಮ್ಮ ಅಣ್ಣನ ಮತ್ತಿಗೆ ನಾನೊಂದು ಆಟೋ ಮಾಡ್ಕೊಂಡಿದ್ದೆ. ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.